ಪ್ರಥಮ ಭಾಷೆ ಕನ್ನಡ 2025 ವಾರ್ಷಿಕ ಪರೀಕ್ಷೆ ಬಂದುಬಿಟ್ಟು 21 ಮಾರ್ಚ್ 2025ಕ್ಕೆ ನಡೀತಾ ಇದೆ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ನಾವು 3 ಸೆಟ್ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು 75+ ಅಂಕಗಳ ಅತಿ ಸಂಭವನೀಯ ಪ್ರಶ್ನೆಗಳನ್ನು, ವ್ಯಾಕರಣ, ಮೌಲ್ಯಾಧಾರಿತ ಸಾರಾಂಶ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ. ಮೇಲಾಗಿ ಎಲ್ಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ. ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಇದು 4ನೇ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾವು ರೆಡಿ ಮಾಡಿದ್ದೀವಿ. ಇನ್ನೊಂದು ನಾನು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೀಲನಕ್ಷೆ ಮೇಲೆ ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಬರ್ತದೆ. ಇನ್ನಷ್ಟು 4 ಅಂಕ 3 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳು ವಿಡಿಯೋಗಳು ಬರ್ತಾನೆ ಇರ್ತವೆ. ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಮುಖ್ಯ ಭಾಗ 1ರಲ್ಲಿ ವ್ಯಾಕರಣದಲ್ಲಿರ್ತಕ್ಕಂಥ ಬಹು ಆಧಾರಿತ ಆಯ್ಕೆ ಆಧಾರಿತ 6 ಪ್ರಶ್ನೆಗಳಿದ್ದಾವೆ. ಸೊ ಮೊದಲ ಪ್ರಶ್ನೆ, ಪ ಫ ಬ ಭ ಮ ಇವು ಡ್ಯಾಶ್ ಅಂತ ಕೇಳಿದ್ರು ಇವು ವರ್ಗೀಯ ವ್ಯಂಜನಗಳು ಬರ್ತವೆ. ಎರಡನೇ ಪ್ರಶ್ನೆ, ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. ಓದನು ಎಂಬುದು ಯಾವ ರೂಪದ ಕ್ರಿಯಾರೂಪ ಅಂತ ಕೇಳಿದ್ರು ಓದನು ಅನ್ನೋದು ನಿಷೇಧಾರ್ಥಕ. ಇನ್ನು ಸೂರ್ಯೋದಯ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು ಗುಣಸಂಧಿ. ಆಕಲ್ಲು ಪದ ಈ ಸಮಾಸಕ್ಕೆ ಉದಾಹರಣೆಯಾದ ಪದವಿದು, ಅದು ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದ. ದಾಶರಥಿ ಯಾರು? ಸೊ ಪ್ರಶ್ನವಾಚಕ ಚಿಹ್ನೆ ಇದೆ. ಸೊ ಇದು ಯಾವ ಒಂದು ಲೇಖನ ಚಿಹ್ನೆ ಅಂತ ಕೇಳಿದ್ರು ಇದು ಪ್ರಶ್ನಾರ್ಥಕ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣ ಮಾದರಿನ ಬರೆಸ್ತಕ್ಕಂಥ 4 ಪ್ರಶ್ನೆಗಳಿದ್ದಾವೆ. 7ನೇ ಪ್ರಶ್ನೆ, ಊರು ಅನ್ನೋದು ರೂಢನಾಮ ಆದರೆ ಕಮಲಾಕ್ಷ ಅನ್ನೋದು ಕೇಳಿದ್ರು ಅದು ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದ. 8ನೇ ಪ್ರಶ್ನೆ, ಧರ್ಮ, ದಮ್ಮ, ಕನಿ, ಗನಿ. 9, ಒಂದೊಂದು ದ್ವಿರುಕ್ತಿ ಆದರೆ ಸೊಪ್ಪು ಸದೆ ಅನ್ನೋದು ಕೇಳಿದ್ರು ಜೋಡು ನುಡಿ. ಮತ್ತು ಸಂಬಂಧಾರ್ಥಕ ಅವ್ಯಯ ಆದರೆ ಆಹ ಅನ್ನೋದು ಭಾವಸೂಚಕ ಅವ್ಯಯ ಅನ್ನೋದನ್ನು ಬರೀಬೇಕು. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 11, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 12, ಹುಲಿಯ ಆನಂದಕ್ಕೆ ಕೊರೆತ ಕಂಡದ್ದು ಏಕೆ? ಶಾನುಭೋಗರ ಹುಲಿಗೆ ಅಭಿಮುಖವಾಗಿರದೆ ಅದರ ಕೆಳಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರಿಂದ ಹುಲಿಯ ಆನಂದಕ್ಕೆ ಕೊರೆತ ಕಂಡು ಬಂತು. ಮುಂದಿನ ಪ್ರಶ್ನೆ 13, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಉತ್ತರ, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಉತ್ತರ, ಸೂರ್ಯಮಿತ್ರ ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪಿ ಎಂಬ ತಂಗಿಯು ನನಗಿಲ್ಲ ಅಂತ ಸೂರ್ಯಮಿತ್ರ ಹೇಳ್ತಾನೆ. 15ನೇ ಪ್ರಶ್ನೆ, ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ? ಉತ್ತರ, ಪಾರ್ಥಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ. 16ನೇ ಪ್ರಶ್ನೆ, ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಸೊ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸ್ತದೆ. 17ನೇ ಪ್ರಶ್ನೆ, ಗುರುವಚನ ಯಾರಿಗೆ ಆಭರಣವಾಗುತ್ತದೆ? ಸೊ ಗುರುವಚನ ಸಜ್ಜನರ ಕಿವಿಗೆ ಆಭರಣವಾಗ್ತದೆ. ಇನ್ನು 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳಿಗೆ ಹೋಗೋಣ. ಪ್ರಶ್ನೆ 18, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಉತ್ತರ, ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತೊಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲವೆನ್ನುವರು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕವನ್ನಿಡುವುದುಂಟು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಅನ್ನೋದನ್ನು ಬರೆದರೆ ಉತ್ತರ ಸರಿ ಆಗ್ತದೆ. ಪ್ರಶ್ನೆ 19, ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾಗಿದ್ದವು? ಉತ್ತರ, ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ. ಸೊ ಮುಂತಾದ ಕ್ಷೇತ್ರಗಳು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ವಯಂ ಆಡಳಿತದ ಕ್ಷೇತ್ರಗಳು ಆಗಿತ್ತು. ಪ್ರಶ್ನೆ 20, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು, ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಶಿಕ್ಷಣವು ಸಂಜೀವಿನಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ. ಪ್ರಶ್ನೆ 21, ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಉತ್ತರ, ಪೋಯಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್, ಹಾರ್ಡಿ, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕರಾದ ಡ್ರೈಡನ್, ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಅವರ ಸಮಾಧಿಗಳಿವೆ. ಪ್ರಶ್ನೆ 22, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ, ಕಾಲವು ಯುಗ ಯುಗಗಳ ಹಣೆಬರಹವನ್ನು ಅಳಿಸಿ ಹಾಕಿ
ಹೊಸತನವನ್ನು, ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಸಿದೆ. 23ನೇ ಪ್ರಶ್ನೆ, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಉತ್ತರ, ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ವೀರ ಕಲಿಗಳ ವೀರ ಸಾಹಸ, ವೀರರ ಉಜ್ವಲ ಜೀವನದ ಘಟನೆಗಳನ್ನು ಆಧರಿಸಿದ ಕಥನಾತ್ಮಕ ಕಾವ್ಯಗಳಾಗಿದ್ದು, ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ವರ್ಣಿಸೋದರಿಂದ ಅವುಗಳನ್ನು ವೀರಗೀತೆಗಳು ಎನ್ನಲಾಗಿದೆ. ಪ್ರಶ್ನೆ 24, ಯಾರ್ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ ಮತ್ತು ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ. 25, ಭಗತ್ ಸಿಂಗ್ ಅಮರನಾದದ್ದು ಹೇಗೆ? ಉತ್ತರ, ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿ ಭಗತ್ ಸಿಂಗ್ ಅಮರಗೊಂಡ. ಪ್ರಶ್ನೆ 26, ವಾಕ್ ಸ್ವಾತಂತ್ರ್ಯದ ಮಹತ್ವವೇನು? ಉತ್ತರ, ವಾಕ್ ಸ್ವಾತಂತ್ರ್ಯದಲ್ಲಿ ಆಲೋಚನೆ, ಓದು ಬರಹ, ಚರ್ಚೆ ಸೇರುತ್ತದೆ. ಇದನ್ನೇ ಅಭಿಪ್ರಾಯ ಸ್ವಾತಂತ್ರ್ಯ ಎಂದು ಹೇಳಬಹುದು. ಅದು ಅನೇಕ ಕಾರಣಗಳಿಂದ ಮಹತ್ವದ್ದಾಗುತ್ತದೆ. ಬೌದ್ಧಿಕ, ನೈತಿಕ, ರಾಜಕೀಯ ಮತ್ತು ಸಾಮಾಜಿಕ ಪ್ರಗತಿಗೆ ಅದು ಅತ್ಯಗತ್ಯ ಪರಿಸ್ಥಿತಿ. ಅದು ಅಲ್ಲದೆ ಅದು ಇಲ್ಲದ ಕಡೆ ಪರಿಸ್ಥಿತಿ ಏಕತಾನದ್ದಾಗಿ ಎಲ್ಲ ಬಗೆಯ ಚಲನಶೀಲತೆ ಕುಂದುತ್ತದೆ. ಪ್ರಶ್ನೆ 27, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ? ಉತ್ತರ, ಚಂದನವನ್ನು ಕಡಿದು ತೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೇ ಇರಲಾರದು. ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ. ಕಬ್ಬನ್ನು ಗಿನ್ನಿಗೂ ತುಂಡರಿಸಿದರೂ, ಗಾನದಲ್ಲಿ ಹಾಕಿ ಅರೆದರೂ, ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳೋದಿಲ್ಲ. ಹಿಂದೆ ಮಾಡಿದ ಪಾಪಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದಿಲ್ಲ, ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಅಭಿವ್ಯಕ್ತಗೊಂಡಿದೆ. ಸಾಹಿತ್ಯಗಳ ಪರಿಚಯ ಕೇಳಿದರು. ದೇವನೂರು ಮಹಾದೇವ, ಕಾಲ 1948, ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು. ಕೃತಿಗಳು ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ, ದ್ಯಾವನೂರು, ಒಡಲಾಳ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಮುಂದಿನ ಪ್ರಶ್ನೆ, ಲಕ್ಷ್ಮೀಶ. ಲಕ್ಷ್ಮೀಶ ಏನಿದೆ ಅಂತಂದರೆ, ಕಾಲ 1550 ಬರ್ತದೆ. ನೆಕ್ಸ್ಟ್, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಬಿರುದುಗಳು ಲಕ್ಷ್ಮೀ ರಮಣ ಲಕ್ಷ್ಮೀಪತಿ, ಕೃತಿ ಜೈಮಿನಿ ಭಾರತ. ಬಿರುದುಗಳು ಉಪಮಾಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಛಂದಸ್ಸನ್ನು ಕೂಡ ಕೊಟ್ಟಿದ್ದೀನಿ ಮತ್ತು ಜೊತೆಗೆ ಏನು ಮಾಡಿದ್ದೀನಿ ಅಂತಂದರೆ ಸಾರಾಂಶವನ್ನು ಕೂಡ ಕೊಟ್ಟಿದ್ದೆ. ಸೊ 4 ಸಾಲುಗಳಿರೋದ್ರಿಂದ ತಮಗೆ ಗೊತ್ತಾಗುವುದು ಇದು ಕಂದ ಪದ್ಯ ಆಗ್ತದೆ. ಸೊ ಕಂದ ಪದ್ಯದಲ್ಲಿ ಎಷ್ಟು 4 ಮಾತ್ರೆಯ ಗಣಗಳಿರ್ತವೆ ಅನ್ನೋದನ್ನು ಗೊತ್ತಿರಲಿ. ಸೊ ಮೊದಲ 2 ಸಾಲುಗಳಿಗೆ ಹಾಕಿದರೆ ಆಯಿತು. ಇನ್ನು ಸಾರಾಂಶವನ್ನು ಕೊಟ್ಟಾಗ ಏನು ಬರಿಬೋದಪ್ಪ ಅಂತಂದರೆ, ಸೊ ಇದು ಖಳನೊಳವಿಂಗೆ ಕುಪ್ಪೆ ಮರವೆಂಬ ನೋವಾರದುಂಟು ನಿನ್ನದೊಮ್. ಸೊ ಇದು ಒಂದು ಸಾಲ ಕೊಟ್ಟಿದಾಗ ಮಾತ್ರ ಇದು ಏನಾಗ್ತದಪ್ಪ ಅಂದರೆ ಉತ್ಪಲ ಮಾಲೆ ಆಗ್ತದೆ. ಯಾಕಂದರೆ ಅಕ್ಷರಗಳನ್ನೇ ನೀವು ನೋಡಿದರೆ ಗೊತ್ತಾಗ್ತದೆ. ಬಟ್ ಇದರ ಸಾರಾಂಶವನ್ನು ಕೇಳಿದಾಗ ಈ ಪದ್ಯ ಭಾಗಕ್ಕೆ ದ್ರೋಣ ದೃಪನನ ಕುರಿತು ಎಲೈ ದುಷ್ಟನೇ ನೊನಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬಂತೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ಓದಿದೆವು ಎಂಬ ಉತ್ಸಾಹಕ್ಕೆ ನಿನ್ನನ್ನು ಎನಗೆ ಕೊಲ್ಲಲಾಗದು. ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೇ ಬಿಟ್ಟರೆ ಸುಮ್ಮನೆ ಮೀಸೆ ಹೊತ್ತಿರುವನೇ ಎಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಅಲಂಕಾರ ಐತೆ, ವಾಕ್ಯ ಕೊಟ್ಟಿದ್ದೀವಿ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಅನ್ನೋದು ಯಾವ ಲೆಕ್ಕ? ಇದು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಬರ್ತದೆ. ಲಕ್ಷಣ, ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡೋದು ಅರ್ಥಾಂತರ ನ್ಯಾಸಕಾರ ಅಂತ ಅನಿಸ್ತದೆ. ಇಲ್ಲಿ ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಇದು ವಿಶೇಷ ವಾಕ್ಯ. ಇನ್ನು ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ, ಇದು ಸಾಮಾನ್ಯ ವಾಕ್ಯ. ಸಮನ್ವಯ, ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥನೆಯನ್ನು ಮಾಡಿದ್ದೀವಿ. ನೆಕ್ಸ್ಟ್, ಗಾದೆ ಮಾತಿನ ಮಹತ್ವವನ್ನು ಬರೀಬೇಕು. ಗುಣ ನೋಡಿ ಗೆಳೆತನ ಮಾಡುವಂತೆ ಇದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಮಾತು. ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ಫಸ್ಟ್ 4 ಸಾಲುಗಳನ್ನ ಯಥಾವತ್ತಾಗಿ ಪೀಠಿಗೆ ಅಂತ ಬರೀರಿ. ಗಾದೆಗಳು ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ.
ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಆದುದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ. ಅದರಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೆದು, ಇದರ ವಿವರಣೆಯಲ್ಲಿ ನೀವೇನು ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗೆಳೆತನದ ಮನಸ್ಸಿನ ಮೇಲಿನ ಪ್ರಭಾವ, ಗೆಳೆತನದ ಸುಖ ದುಃಖಗಳನ್ನು ನೀವೆಲ್ಲ ಕಂಡಿದ್ದೀರಲ್ಲ ಶಾಲಾ ಜೀವನದಲ್ಲಿ, ಅದನ್ನೇ ಒಂದು ಉದಾಹರಣೆಯಾಗಿ ಒಂದು 5-6 ಸಾಲುಗಳು ಬರೀಬೇಕು. ಒಟ್ಟಿಗೆ ಒಂದು 10 ಸಾಲುಗಳನ್ನು ಇದನ್ನು ಬರೆದ್ರೆ 3 ಅಂಕ ನಿಮಗೆ ಕೊಡ್ತಾರೆ. ಅದೇ ಥರ ಇನ್ನೊಂದು ಕೊಟ್ಟಿದ್ದೀವಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಕ್ಕಂಥ ಗಾದೆ ಮಾತು. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಕಡೆ ಎಷ್ಟಿದೆ ಅಲ್ಲ ಅಷ್ಟರಲ್ಲಿ ನಾವೇನು ಮಾಡಬೇಕು, ಸಂತೃಪ್ತಿಯನ್ನು ಹೊಂದಬೇಕು. ಅತಿ ಆಸೆ ಕೂಡ ಮಾರಕ ಅಂತಕ್ಕದ್ದನ್ನು ಈ ಗಾದೆ ಏನು ಮಾಡ್ತದಪ್ಪ ಅಂದರೆ ಹೇಳ್ತದೆ. ಸೊ ಇದನ್ನು ಕೂಡ ನೀವೇನು ಮಾಡಿರಿ, ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನದವನ್ನು ಆದರ್ಶವಾಗಿ ಇಟ್ಕೊಂಡು ಸೊ ಇದನ್ನು ನೀವು ವಿಸ್ತರಣೆ ಮಾಡಲಿಕ್ಕೆ ಕಲ್ಕೊಡ್ರಿ. ಇನ್ನು ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ ಮೋಸ್ಟ್ ಇಂಪಾರ್ಟೆಂಟ್, ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ. ಇದು ದೇವನೂರು ಮಹಾದೇವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಲೇಖಕರು ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಇದನ್ನು ಒಂದು ಸಂಶೋಧನಾ ಸತ್ಯದ ತಿರುಣ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಅನ್ನೋದನ್ನು ನೀವು ಬರಿಬೋದು. ಇನ್ನು ಮುಂದಿನ ವಾಕ್ಯ ಇತ್ತು, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಂತ ಕೇಳಿದ್ದಾರೆ. ಇದು ಸಾರಾ ಅಬೂಬ್ಕರ್ ಅವರು ಬರೆದಿರುವ ಯುದ್ಧ ಎಂಬ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಮುದುಕಿ ಏನು ಮಾಡ್ತಾಳಪ್ಪ ಅಂದರೆ, ತನ್ನ ಮೊಮ್ಮಗನನ್ನು ನೋಡಿದಾಗ ಈ ಮಾತನ್ನಾಕೆ ಹೇಳ್ತಾಳೆ. ಸೊ ಇದು ಕೂಡ ಸ್ವಾರಸ್ಯವನ್ನು ಬರೀರಿ. ಇನ್ನು ಮುಂದಿನ ವಾಕ್ಯ, ಕನ್ನಂ ನೀರಂ ತೀವಿ ನೆಲ ನಿಮ್ಮ ಬರೆಯುತ್ತಿರದೆ. ಇದು ಶಿವ ಕೊಟ್ಟಾಚಾರ್ಯ ಅವರು ಬರೆದಿರುವ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತಕ್ಕಂಥ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಅಗ್ನಿಭೂತಿ ಮತ್ತು ವಾಯುಮಿತ್ರರು ಸೂರ್ಯಮಿತ್ರನ ಆಶ್ರಮಕ್ಕೆ ರಾಜ್ಯಸಭೆಗೆ ಬಂದಾಗ ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಮೂರ್ಖರಂತೆ ಇರ್ತಾರೆ. ಸೊ ಆವಾಗ ಅವರನ್ನೇ ಮೂರ್ಖರೇ ಸಪ್ತ ವ್ಯಸನಗಳಲ್ಲಿ ಮಗ್ನರಾಗಿದ್ರು ಅಂತಕ್ಕಂಥ ನಿರ್ಧಾರ ಮಾಡೋ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಅದು ಕೂಡ ಸ್ವಾರಸ್ಯ ನೋಡ್ಕೊಡ್ರಿ. ಇನ್ನು ಮುಂದೆ ಬಲ್ಲರು ಯಾರ ಹಾಕಿದ ವಂಚ ಅಂತ ಇದೆ. ದ ರಾ ಬೇಂದ್ರೆ ಅವರು ಬರೆದಿರುವ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯಪಾಠದ ವಾಕ್ಯವಾಗಿದೆ. ಸೊ ಕವಿ ಕಾಲವನ್ನು ಹಕ್ಕಿಗೆ ಹೋಲಿಸಿದ್ದಾರೆ. ಸೊ ಹಕ್ಕಿಯ ಗತಿ ಕಾಲಕ್ಕೆ ಇರ್ತಕ್ಕಂಥ ಸಮಾನತೆಯನ್ನು ಇಲ್ಲಿ ತೋರಿಸಿದ್ದಾರೆ. ಇನ್ನು ಜಿಯ ಹಸಾದವೆಂಬುದು ಕಷ್ಟ ಅಂತ ಇದೆ. ಇದು ಕುಮಾರವ್ಯಾಸ ಬರೆದಿರುವ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ. ಸೊ ಕೃಷ್ಣ ಕರ್ಣನಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಸಮರದೊಳಗಿನ ಗಜ್ಜ ಪೆರುಮಾವುದು ಕಜ್ಜಮ್ ಅಂತ ಇದೆ. ರನ್ನ ಬರೆದಿರುವ ಛಲಮನೆ ಮೆರುಮಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ದುರ್ಯೋಧನ ಭೀಷ್ಮರಿಗೆ ಹೇಳ್ತಕ್ಕಂಥ ಸಂದರ್ಭದ ವಾಕ್ಯ. ಸೊ ಇದು ಕೂಡ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್, ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಪದ್ಯಪಾಠದಲ್ಲಿ ನಾವು ಕೊಟ್ಟಿದ್ದೀವಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ನೀಲ ಮೇಘಮಂಡಲ ಸಮಬನ್ನ, ಮುಗಿಲಿಗೆ ರೆಕ್ಕೆಗಳು ಎಳೆದವು ಅನ್ನ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಯುಗ ಯುಗಗಳ ಹಣೆ ಬರವರೆಸಿ, ಮನ್ವಂತರಗಳ ಭಾಗ್ಯವತ್ತೆರೆಸಿ, ರೆಕ್ಕೆ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಅರಸಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕೆ ಕೂಡ ನಾವು ಇಲ್ಲಿ ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನ್ನಲ್ಲ ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಆಲ್ರೆಡಿ ಕೊಟ್ಟಿದ್ದೀನಿ ಸಾರಾಂಶ. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಲಾಸ್ಟ್ 4 ಅಂಕದಲ್ಲಿ ನಾನು ಏನು ಮಾಡಿದೆ ಅಂದರೆ, ಯುದ್ಧ ಪಾಠದ ಪ್ರಶ್ನೆಗಳು ಹಾಕಿದ್ದೀವಿ. ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸ್ತಾಳೆ ಅಂತಕ್ಕಂಥದ್ದಿತ್ತು. ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಅಥವಾ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು, ರಾಹಿಲ ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಸಂದರ್ಭವನ್ನು ಸಹಾಯವನ್ನು ವಿವರಣೆ ಮಾಡಲಿಕ್ಕಿತ್ತು. ಸೊ ಅದನ್ನು ಕೂಡ ನೀವು ಭಾಳಷ್ಟು ಸರಳವಾಗಿ ಏನು ಮಾಡ್ಬೋದು, ಒಂದು 10 ವಾಕ್ಯಗಳಲ್ಲಿ ಬರೆದು 4 ಅಂಕಗಳನ್ನು ಪಡಿಬೋದು. ಇನ್ನು ಪದ್ಯಪಾಠದ ಪ್ರಶ್ನೆಗಳಿಗೆ ಹೋಗೋದಾದರೆ, ದೃಪದನಿಗೂ ಮತ್ತು ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಂತಕ್ಕಂಥದ್ದು 10 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆ. ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ಕೂಡ ಕಥಾರೂಪದಲ್ಲಿ ನೀವು ನೆನ್ಬಿಟ್ಕೊಂಡು ಬರೆದ್ರೆ ಆರಾಮಾಗಿ 4 ಮಾರ್ಕ್ಸನ್ನು ಏನು ಮಾಡ್ತೀರಪ್ಪ ಅಂದರೆ ತೊಗೋತೀರಿ. ಇನ್ನು ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು, ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳಂತ ಹೇಳಿದ್ದಾರೆ. ಸೊ ಅದು ಕೂಡ ಭಾಳ ಈಸಿಯಾಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನು ನೆಕ್ಸ್ಟ್ ನಾನು ಪತ್ರಕ್ಕೆ ಹೋಗ್ತೀನಿ. ಸೊ ಪತ್ರದಲ್ಲಿ ಏನಿದೆ ಅಂದರೆ, ಒಂದು ಮನವಿ ಪತ್ರವನ್ನು ಮಾತ್ರ ಇಟ್ಟಿದ್ದು. ಸೊ ಜಿಲ್ಲಾಧಿಕಾರಿಯನ್ನು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ವಾರ್ಷಿಕ ಕ್ರೀಡಾಕೂಟಕ್ಕೆ ಆಹ್ವಾನಿಸಿ ಪತ್ರ ಬರೀಬೇಕು. ನೀವು ಧನುಷ ಶ್ರೀ ಭಾರತ್ ಮಾತಾ ಪ್ರೌಢಶಾಲೆ ದಾವಣಗೆರೆಯ ವಿದ್ಯಾರ್ಥಿ ಅಂತ ತಿಳಿಬೇಕು. ಸೊ ಫಸ್ಟ್ ಇಂದ ಬರೀತೀರಿ. ಆಲ್ರೆಡಿ ಕೊಟ್ಟಿದ್ದಾರೆ, ಧನುಷ 10ನೇ ತರಗತಿ ಶ್ರೀ ಭಾರತ ಮಾತಾ ಪ್ರೌಢಶಾಲೆ ದಾವಣಗೆರೆ. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ದಾವಣಗೆರೆ. ಸೊ ಫಸ್ಟ್ ಮಾನ್ಯರೇ ಬರೀರಿ. ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಹ್ವಾನ ಅಂತ ಬರೆದು, ಸೊ 28/3/2025ಕ್ಕೆ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟಗಳಿದ್ದಾವೆ, ನೀವು ಉದ್ಘಾಟನೆಗೆ ಬರಬೇಕು ಅಂತ ತಿಳಿದು ಆಹ್ವಾನವನ್ನು ಮಾಡಿ ಬರೀಬೇಕು. ಲಾಸ್ಟ್ ಧನ್ಯವಾದಗಳೊಂದಿಗೆ ಸ್ಥಳ ದಿನಾಂಕ ಮತ್ತು ತಮ್ಮ ವಿಶ್ವಾಸತೆಯನ್ನು ತಪ್ಪದೆ ಹಾಕಿ ಬರೀರಿ. ಇನ್ನರ ಕಡೆಗೆ ಇರ್ತಕ್ಕಂಥದ್ದು ಒಂದು ಪ್ರಬಂಧ ಇತ್ತು, ಶಾಲಾ ಸಂಸತ್ತಿನ ಕಾರ್ಯಚಟುವಟಿಕೆಗಳು ಅಂತ ಇದೆ. ಸೊ ಯಾವುದೇ ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ 3 ಹಂತಗಳನ್ನು ಬರೀರಿ. ಒಂದು ಪೀಠಿಕೆ, 2ನೇದು ವಿಷಯದ ನಿರೂಪಣೆ, 3ನೇದು ಉಪಸಂಹಾರ. ಸೊ ಪ್ರತಿಯೊಂದು ಹಂತವನ್ನು ಬರೆದು ಒಂದು 15 ವಾಕ್ಯಗಳಿಗೆ ಮೀರದಂತೆ ಬರೆದ್ರೆ, ಆಲ್ರೆಡಿ ಶಾಲಾ ಸಂಸತ್ತಿನಲ್ಲಿ ಯಾವ ಥರ ಚುನಾವಣೆ ಮಾಡ್ತಾರೆ, ಅಲ್ಲಿ ನಾಮಪತ್ರ ಕೊಡೋದು, ಚುನಾವಣೆಯಲ್ಲಿರ್ತಕ್ಕಂಥ ಪ್ರಕ್ರಿಯೆ, ಆಮೇಲೆ ಅಭ್ಯರ್ಥಿಗಳ ಆಯ್ಕೆ, ಪ್ರತಿಜ್ಞಾವಿಧಿ, ಕಾರ್ಯಚಟುವಟಿಕೆಗಳು,